Excel Techno School, ಗುರುವಾಯನಕೆರೆ, ವೇಣೂರು. Admission open now. ಇವತ್ತು ವರ್ಷದ ಮೊದಲ ದಿನ 2025ಕ್ಕೆ ವಿದಾಯನ್ನ ಹೇಳ್ತಾ 2026ನ್ನ ಪ್ರೀತಿಯಿಂದ ಬರಮಾಡ್ಕೊಂಡಿದ್ದೀವಿ. ಸಿಲಿಕಾನ್ ಸಿಟಿಯಲ್ಲಿ ಹೊಸ ವರ್ಷದ ಸಂಭ್ರಮ ಮನೆ ಮಾಡಿರುವಂಥದ್ದು. ಅಂದರೆ ಇವತ್ತು ವರ್ಷದ ಮೊದಲ ದಿನ, ಹಾಗೆ ಗುರುವಾರ ಅಂದ ತಕ್ಷಣ ನಮಗೆ ನೆನಪಾಗೋದೆ ಸಾಯಿಬಾಬಾ ದೇವಸ್ಥಾನ. ಸದ್ಯ ನಾನಿರುವಂಥದ್ದು ತ್ಯಾಗರಾಜ್ ನಗರದ ಸಾಯಿಬಾಬಾ ದೇವಸ್ಥಾನದಲ್ಲಿ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರ್ಬೋದು. ಇವತ್ತು ಗುರುವಾರ ಹಾಗೆ ಹೊಸ ವರ್ಷ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿದೆ. ನೋಡ್ತಾ ಇರ್ಬೋದು. ಅಂದ್ರೆ ಯೂಶಲಿ ಗುರುವಾರ ಇಲ್ಲಿ ಭಕ್ತಾದಿಗಳು ಇರ್ತಾರೆ, ಆದ್ರೆ ಇವತ್ತು ಹೊಸ ವರ್ಷ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಬಾಬನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಬಾಬನಿಗೆ ಪ್ರಿಯವಾದಂತ ಗುಲಾಬಿ ಹೂವನ್ನ ಕೊಟ್ಟು ತಮ್ಮ ಇಷ್ಟಾರ್ಥಗಳನ್ನ ದೇವರ ಮುಂದೆ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ 2025 ಮುಗೀತು, 2026 ಸುಖಕರವಾಗಿರ್ಲಿ, ನಮ್ಮ ಇಷ್ಟಾರ್ಥಗಳನ್ನ ಈಡೇರೋ ರೀತಿ ಶಕ್ತಿ ಕೊಡು ಅಂತ ಬಾಬನ ಬಳಿ ಭಕ್ತರು ಬೇಡ್ಕೊಳ್ತಾ ಇದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ನೀವು ಗಮನಿಸ್ತಾ ಇರಬಹುದು, ಹೊಸ ವರ್ಷ ಇರೋದ್ರಿಂದ ಇಡೀ ದೇವಸ್ಥಾನವನ್ನ ಮಧುವಣಗಿತ್ತಿಯಂತೆ ಅಲಂಕಾರ ಮಾಡಲಾಗಿದೆ. ಬಣ್ಣ ಬಣ್ಣದ ಹೂಗಳಿಂದ ಡೆಕೋರೇಷನ್ ಮಾಡಲಾಗಿದೆ. ಇವತ್ತು ಹೊಸ ವರ್ಷ ಇರೋದ್ರಿಂದ ನೀವು ನೋಡ್ತಾ ಇರಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೊಸ ವರ್ಷದ ಇರೋದ್ರಿಂದ, ಅಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದು ಈ ವರ್ಷ ಸುಖಕರವಾಗಿರ್ಲಿ, ಒಂದಷ್ಟು ರೆಸಲ್ಯೂಷನ್ಸ್ ಗಳನ್ನ ಇಟ್ಕೊಂಡಿದ್ದೀವಿ, ಈ ವರ್ಷ ಎಲ್ಲವೂ ಕೂಡ ಈಡೇರ್ಲಿ, ಹೀಗಾಗಿ ಆ ಶಕ್ತಿ ನಮಗೆ ಸಿಗ್ಲಿ ಅನ್ನುವಂತ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ. ಹಾಗಾದ್ರೆ ಭಕ್ತಾದಿಗಳನ್ನ ಮಾತನಾಡಿಸೋಣ, ದೇವರ ಹತ್ರ ಏನ್ ಕೇಳ್ಕೊತಾರೆ ಅಂತ ಕೇಳೋಣ. ಅಮ್ಮ, ಇವತ್ತು ಗುರುವಾರನೇ ಹೊಸ ವರ್ಷ ಬಂದಿದೆ. ನೀವು ಬಾಬನ್ ಬಳಿ ಏನ್ ಕೇಳ್ಕೋಬೇಕು? ಆರೋಗ್ಯ ಕೇಳ್ತೀವಿ, ನನ್ನ ಮಕ್ಳಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ತೀವಿ. ಏನ್ ಕೇಳೋಣ ಅಷ್ಟೇ. ಇವತ್ತಿನ ದಿನ ಹೇಗೆ ಕಳಿಬೇಕು ಅಂತ ಅಂದ್ಕೊಳ್ತಾ ಇದ್ದೀವಿ? ಸ್ಮರಣೆ ಮಾಡ್ಕೊಂಡೆ ಕಳಿಬೇಕಷ್ಟೇ. ನಾವು ಪ್ರತಿ ವರ್ಷನೂ ಫಾರ್ ನ್ಯೂ ಇಯರ್ಗೆ ಡೆಕೋರೇಷನ್ ಮಾಡ್ತಾನೆ ಇರ್ತೀವಿ. ಸೊ ಡಿಫ್ರೆಂಟ್ ಟೈಪ್ಸ್ ಮಾಡ್ತೀವಿ. ಸೊ ಈ ಮಂದಿರ ಓಪನ್ ಆಗಿ 1954 ಓಪನ್ ಆಗಿದ್ದು ಈ ಮಂದಿರ. ಸೊ ಆ ದಿವಸದಿಂದ ನಾವು ನ್ಯೂ ಇಯರ್ಗೆ ಈ ಥರ ಡೆಕೋರೇಷನ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಪ್ರತಿ ಆ್ಯಕ್ಟಿವಿಟೀಸ್ ನಮ್ಮ ಮಂದಿರದ್ದು ಬೆಳಗ್ಗೆ ಕಾಕಟಾರತಿ ಇರುತ್ತೆ ಮಂದಿರದಲ್ಲಿ, ಆಮೇಲೆ ರುದ್ರಾಭಿಷೇಕ ಇರುತ್ತೆ, ಆಮೇಲೆ ಭಜನೆ ಕಾರ್ಯಕ್ರಮ ಇರುತ್ತೆ, ಆಮೇಲೆ ಸಹಸ್ರನಾಮ ಪಾರಾಯಣ ಇರ್ಬೋದು, ಆಮೇಲೆ ಮಧ್ಯಾಹ್ನ ಆರತಿ ಮುಗಿಸ್ಕೊಂಡು ಪ್ರಸಾದ ವಿನಿಯೋಗ ಇರುತ್ತೆ. ಆಮೇಲೆ ಸಾಯಂಕಾಲ ಸಹಸ್ರನಾಮದೊಂದಿಗೆ ನಮ್ಮ ಮಂದಿರ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. ಮತ್ತು ಸಹಸ್ರನಾಮ ಆದಮೇಲೆ ಭಜನೆ ಕಾರ್ಯಕ್ರಮ ಇರುತ್ತೆ. ಅದಾದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ. ಅದೇ ಥರ ನಾವು ಪ್ರತಿ ಮಕ್ಕಳಿಗೂ ಎವ್ರಿ ಡೇ 8,000 ಜನ ಮಕ್ಕಳಿಗೆ ಊಟ ಕೊಡ್ತಾಯಿದ್ದೀವಿ. ಹಾಗೂ ನಮ್ಮ ಮಂದಿರದಲ್ಲಿ ರೆಗ್ಯುಲರಾಗಿ ಅವ್ರಿಗೂ ಸಹ ಇಲ್ಲಿ ಒಂದು 150 200 ಜನಕ್ಕೆ ಊಟ ಕೊಡ್ತಾಯಿದ್ದೀವಿ. ಸೊ ಈ ಥರ ಆ್ಯಕ್ಟಿವಿಟೀಸ್ ನಮ್ಮ ಮಂದಿರದಲ್ಲಿದೆ. ಸೊ ಭಕ್ತಾದಿಗಳು ಅದಕ್ಕೆ ನಮ್ಮಲ್ಲಿ ಹೆಚ್ಚಾಗಿ ಸಂಖ್ಯೆ ಬಂದು ಏನು ಕೇಳ್ಕೊತಾರಲ್ಲ ಅವ್ರಿಗೆ ಭಕ್ತಾದಿಗಳಿಗೆ ಅನುಕೂಲ ಆಗ್ತಾಯಿದೆ. ಅದಕ್ಕೆ ಡಿವೋಟೀಸು ಜಾಸ್ತಿ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ವರ್ಷ ನಮ್ಮ ಗುರುವಾರ ಬಂದಿರೋದ್ರಿಂದ ಡಿವೋಟೀಸು ಸಾಕಷ್ಟು ಜನ ಬಂದೇ ಬರ್ತಾರೆ. ಅವರ ದರ್ಶನ ಪಡೆಯೋದಕ್ಕೆ ಹಾಗೂ ಆಶೀರ್ವಾದ ಪಡೆಯೋದಕ್ಕೆ ಬಂದೇ ಬರ್ತಾರೆ. ಜೈ ಸಾಯಿರಾಮ್. ಇದು ಇಲ್ಲಿನ ಭಕ್ತಾದಿಗಳು ಹೇಳಿದಂಥ ಮಾತು. ಅಂದರೆ ಇವತ್ತು ಒಂದಷ್ಟು ರೆಸಲ್ಯೂಷನ್, ಈ ವರ್ಷ ನಾವು ಈ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಆ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಬಾಬನ ಶಕ್ತಿ ಬಹಳ ಇಂಪಾರ್ಟೆಂಟ್. ಅವರ ಆಶೀರ್ವಾದ ನಮಗೆ ಸಿಗಬೇಕು. ಹೀಗಾಗಿ ನಾವು ಹೊಸ ವರ್ಷ ಜೊತೆಗೆ ಗುರುವಾರ ಇರೋದ್ರಿಂದ ನಾವು ಬಾಬನ ಆಶೀರ್ವಾದ ಪಡೆಯೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಚಂದನ, ಬೆಂಗಳೂರು.